ನೋಡಿ, ಅಲ್ಲಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಸೋತು ಸುಣ್ಣ ಆಗಿದೆ. ಮೈತ್ರಿಕೂಟದ ಕಥೆನೇ ಬೇರೆ ಆಗಿದೆ. ಕಾಂಗ್ರೆಸ್ ನಂಬ್ಕೊಂಡು ಹೋಗಿದಂಥ RJD ಇವತ್ತು ನೆಲ ಕಚ್ಚಿರೋದಂತೂ ಸುಳ್ಳಲ್ಲ. ಆದರೆ ಮತ್ತೊಂದು ಕಡೆ ಸರ್ಕಾರ ರಚನೆ ಮಾಡೋದಕ್ಕೆ NDA ಒಕ್ಕೂಟ ಒಂದಷ್ಟು ಕಸರತ್ತು ನಡೆಸ್ತಾ ಇದೆ. CM ಸ್ಥಾನವನ್ನು ನಿತೀಶ್ ಕುಮಾರ್ ಅವರಿಗೆ ಬಿಟ್ಟು ಕೊಟ್ಟಿದೆ. ಆದರೆ ಪ್ರಬಲ ಸ್ಥಾನಗಳನ್ನು ನಮಗೆ ಕೊಡಿ ಅಂತೇಳಿ BJP ಪಟ್ಟು ಹಿಡಿದು ಕೂತಿದೆ. ಅಷ್ಟೇ ಮತ್ತೊಂದು ಕಡೆ ಇಲ್ಲಿ ಏನಾಗಿದೆ ಗೊತ್ತಾ? ಅತ್ತಿಗೆ ವರ್ಸಸ್ ರೋಹಿಣಿ ಕಥೆ ಆಗಿದೆ. ಲಾಲು ಕುಟುಂಬದ ವಿಚಾರದಲ್ಲಿ ಕಲಹ ಸಿಕ್ಕಿತ್ತು, ಕಲಹ ಸೃಷ್ಟಿಯಾಗಿತ್ತು. ಇವತ್ತು ನೆನ್ನೆದಲ್ಲ, ಅನೇಕ ದಿನಗಳಿಂದ ಕಲಹ ಇತ್ತು. ಆದರೆ ಈಗ ಅದಕ್ಕೊಂದು ಹೊಸ ಟ್ವಿಸ್ಟ್ ಸಿಕ್ಕಿದೆ. ಈ ಕಲಹ ಕೇಳಿ ಬರ್ತಾ ಇರೋದು ಯಾರು ನಡುವೆ ಅಂತಂದ್ರೆ ತೇಜಸ್ವಿ ಪತ್ನಿ ರಾಚಲ್ ಹೆಸರು. ನೇರವಾಗಿ ರಾಚಲ್ ಹೆಸರು ಹೇಳಿದಂತಹ ರೋಹಿಣಿ, ನಾನು ಅಪ್ಪನಿಗೆ ಕಿಡ್ನಿ ಕೊಟ್ಟೆ, ಆದ್ರೆ ಸಿಕ್ಕಿದ್ದು ಬರೀ ಬೈಗುಳ. ನೋಡಿ, ಲಾಲು ಪ್ರಸಾದ್ ಯಾದವ್ ಅವರ ಕಿಡ್ನಿ ಫೇಲ್ಯೂರ್ ಆದಾಗ ಅವರಿಗೆ ಕಿಡ್ನಿಯನ್ನ ಕೊಟ್ಟು ತಂದೆಯನ್ನ ಬದುಕಿಸಿ ಕೊಟ್ಟಿದ್ದು ಇವತ್ತು ಲಾಲು ಪ್ರಸಾದ್ ಅವರ ಪುತ್ರಿ. ಆದ್ರೆ ಆ ರೋಹಿಣಿ ಅವರು ಇವತ್ತು ಆರೋಪವನ್ನ ಮಾಡ್ತಾ ಇದ್ದಾರೆ ಯಾರ ಮೇಲೆ? ರಾಚಲ್ ಮೇಲೆ. ಹಾಗಾಗಿ ಒಂದು ರೀತಿಯಲ್ಲಿ ಅತ್ತಿಗೆ ವರ್ಸಸ್ ರೋಹಿಣಿ ಅನ್ನೋ ಸ್ಥಿತಿ ನಿರ್ಮಾಣ ಆಗಿದೆ ಲಾಲು ಕುಟುಂಬದಲ್ಲಿ. ಏನಾಗಿದೆ ಅನ್ನೋದನ್ನ ರಾಚಲ್ ಬಳಿ ಹೋಗಿ ಕೇಳಿ ಅಂತೇಳಿ ನೆನ್ನೆ ಅಂತೂ ಕಣ್ಣೀರು ಹಾಕಿದ್ರು ಮಾಧ್ಯಮಗಳ ಮುಂದೆ. ನವೆಂಬರ್ 14ನೇ ತಾರೀಕು ಬಿಹಾರ ಚುನಾವಣೆಯ ಫಲಿತಾಂಶ ಬಂತಲ್ಲ, ಆ ಫಲಿತಾಂಶ ಪ್ರಕಟ ಆದಂತ ನಂತರ ಅತ್ಯಂತ ದಯನೀಯವಾಗಿ ಸೋತು ಸುಣ್ಣ ಆಗಿದ್ದು RJD ಪಕ್ಷ. ಆಗ ರಾಬ್ರಿ ದೇವಿ ಮನೆಯಲ್ಲಿ ಇಡೀ ಕುಟುಂಬದ ಸದಸ್ಯರಿದ್ರು, ಎಲ್ಲರೂ ಸೇರಿದ್ರು. ಸಂಜಯ್ ಯಾದವ್ ಹಾಗೂ ರಮೇಶ್ ಕೂಡ ಅಲ್ಲೇ ಇದ್ರು. ಸಂಜೆ ಆಗುವಷ್ಟೊತ್ತಿಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಬಿಟ್ಟಿತ್ತು. ಆರಂಭದಲ್ಲಿ 90-80 ನಂಬರ್ ನೋಡಿದಾಗ ಒಳ್ಳೆ ನಂಬರ್ ಬರ್ತಾ ಇದೆ RJDಗೆ ಅಂದ್ಕೊಂಡ್ರು. ಆದರೆ 2 ಗಂಟೆ 3 ಗಂಟೆ ಆಗೋಷ್ಟರಲ್ಲಿ ತೇಜಸ್ವಿ ಯಾದವ್ ಯಾವ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ರೋಗ್ಪುರ್ ಅಂತ ನಾವು ಕರಿತೀವಲ್ಲ, ವಿಧಾನಸಭಾ ಕ್ಷೇತ್ರ ರಘೋಪುರ್, ಆ ಕ್ಷೇತ್ರದಲ್ಲಿ ಅವ್ರದೇ ಹಾವು ಏಣಿ ಆಟ ಶುರುವಾಗೋಗಿತ್ತು. ಅವರೇ ಗೆಲ್ತಾರೋ ಇಲ್ವೋ ಅನ್ನೋ ಹಂತಕ್ಕೆ ಹೋಗ್ಬಿಟ್ಟಿತ್ತು. ಆಗ ಗೊತ್ತಾಗೋಯ್ತು RJD ನಾವು ಅಂದುಕೊಂಡಷ್ಟು ನಾವು ಈ ಬಾರಿ ಗೆಲ್ಲೋದಿಲ್ಲ ಅಂತೇಳಿ. ಆಗ ರಾಬ್ರಿ ದೇವಿ ಮನೆಯಲ್ಲಿ ದೊಡ್ಡ ಕಲಹ ಶುರುವಾಯಿತು. ತಪ್ಪು ನಿರ್ಧಾರಗಳಿಂದ ಸೋತಿದ್ದೀವಿ ಅಂತ ರೋಹಿಣಿಯವರು ಅಲ್ಲಿ ಚಕಾರವನ್ನು ಎತ್ತಾರೆ. ಇದೆಲ್ಲ ಆಗಿದ್ದು ಯಾರಿಂದ? ಸಂಜಯ್ ಯಾದವ್ನಿಂದಲೇ ಅಂತ ಆಯ್ತು ಅಂತೇಳಿ ರೋಹಿಣಿಯವರು ಅಲ್ಲಿ ಮಾತನ್ನ ಬೆಳೆಸ್ತಾರೆ. ಆಗ ರೋಹಿಣಿಯವರ ಮಾತಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ಯಾರು? ಅತ್ತಿಗೆ ರಾಚಲ್ ಅವರು. ಕೆಲ್ಸಕ್ಕೆ ಬಾರ್ದೆಲ್ಲ ಮಾತಾಡಬೇಡ, ಬಾಯಿ ಮುಚ್ಚು ಅಂತೇಳಿ ರಾಚಲ್ ನೇರವಾಗಿ ಹೇಳ್ಬಿಡ್ತಾರೆ. ನೀನು ಕೊಳಕು ಕಿಡ್ನಿ ಕೊಟ್ಟೆ, ಕೋಟಿ ಹಣ ತೆಗೆದುಕೊಂಡೆ. ನೋಡಿ ಎಲ್ಲಿಗೋಯ್ತು. ಲಾಲು ಪ್ರಸಾದ್ ಅವರ ಮನೆಯಲ್ಲಿ ಜಗಳ ಯಾವ ಹಂತಕ್ಕೆ ಹೋಯ್ತು. ಪಾಪ ತೇಜಸ್ವಿ ಯಾದವ್ ಅವರು ಹೋಟ್ಲಿಗೆ ಹೋದ್ರು, ಅಲ್ಲಿ ನಾರ್ಮಲ್ ಮನೆಗಳಿಗೆ ಹೋದ್ರು, ಅಂದರೆ ಬಡವರ ಮನೆಗೆ ಹೋದ್ರು, ಅಲ್ಲಿ ಊಟ ಮಾಡಿದ್ರು. ಬಡವರ ಗೂಡಂಗಡಿಗೆ ಹೋದ್ರು, ಅಲ್ಲಿ ಊಟವನ್ನ ಮಾಡಿದ್ರು. ಒಂದು ಕಡೆ ಪಾಟ್ನಾ ಹೋಗೋಕ್ಕಾಗಿಲ್ಲ, ಹೆಲಿಕಾಪ್ಟರ್ ಕೈ ಕೊಡ್ತು, ಬೈ ರೋಡ್ ಮಾಡಕ್ಕೆ ಬರೋಕ್ಕಾಗಿಲ್ಲ ಅಂತೇಳಿ ಫೋನಲ್ಲಿ ಪ್ರಚಾರವನ್ನು ಮಾಡಿದ್ದು ಕೂಡ ನೋಡಿದ್ವಿ. ಆದರೆ ಅದು ಯಾವುದು ಕೂಡ ವರ್ಕೌಟ್ ಗೊತ್ತಾಯ್ತು. ಏನಪ್ಪ ಇವರು ಹೆಲಿಕಾಪ್ಟರ್ ಕೈ ಕೊಡ್ತು ಅಂತೇಳಿ ಪಾಟ್ನಾಗೆ ಬರಲಿಲ್ವಲ್ಲ ಪ್ರಚಾರ ಮಾಡೋದಕ್ಕೆ ಅಂತೇಳಿ ಅದು ಶುರುವಾಯಿತು. ಹೆಲಿಕಾಪ್ಟರ್ ಕೈ ಕೊಡ್ತೋ ಅಥವಾ ಇವರೇ ಕೈ ಕೊಟ್ಟರು ಗೊತ್ತಿಲ್ಲ. ಆದರೆ ಅದೆಲ್ಲವೂ ಕೂಡ ವರ್ಕೌಟ್, ಅದೆಲ್ಲವೂ ಕೂಡ ಕೌಂಟ್ ಆಯ್ತಲ್ಲಿ. ನೋಡ್ದ, ನಿತೀಶ್ ಕುಮಾರ್ ಅವರು CM ಆಗಿರೋರು ಮನೆಗೆ ಬಂದರು, 230ಕ್ಕೂ ಹೆಚ್ಚು ರ್ಯಾಲಿಗಳನ್ನು ಮಾಡಿದ್ರು, ಇಷ್ಟೆಲ್ಲ ಓಡಾಟವನ್ನು ಮಾಡಿದ್ರು. ಆದರೆ ಈ ತೇಜಸ್ವಿ ಯಾದವ್ ಮಾತ್ರ ಹೆಲಿಕಾಪ್ಟರ್ ಬಿಟ್ಟು ಬರ್ತಾನೆ ಇಲ್ವಲ್ಲ, ಈಗಲೇ ಹಿಂಗಾದ್ರೆ ಮುಂದೆ ಹೆಂಗಪ್ಪ ಅನ್ನೋ ಚಿಂತನೆ ಶುರುವಾಯಿತು ಬಿಹಾರದಲ್ಲಿ. ಇದೊಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗೂ ಕೂಡ ಕಾರಣ ಆಯಿತು. ಆದರೂ ಕೂಡ ತೇಜಸ್ವಿ ಯಾದವ್ ಅವರು ಏನೋ ಒಂದು ಮಾಡ್ಕೊಂಡು ಹೋದ್ರು, ರಾಹುಲ್ ಗಾಂಧಿ ಅವ್ರನ್ನ ಪಕ್ಕದಲ್ಲಿ ಇಟ್ಕೊಂಡು. ಒಂದಷ್ಟು ವೋಟ್ ಚೋರ್ ಅಂತೇಳಿ ಘೋಷಣೆ ಕೂಗಿದ್ರು. ಆ ವೋಟ್ ಚೋರ್ ಅಂದಾಗ ರಾಹುಲ್ ಗಾಂಧಿ ಅವರು ಕೂಡ ಎಸ್ ವೋಟ್ ಚೋರ್ ಅಂತ ಅವರು ಕೂಡ ಘೋಷಣೆಗೆ ಹೋಗಿ ಶುರು ಮಾಡಿದ್ರು. ಪ್ರಚಾರ ಮಾಡಿದಾಗ ಎಲ್ಲವೂ ಕೂಡ ಇದೆ, ವೋಟ್ ಚೋರ್ ಇದೆ, ಘೋಷಣೆಗೆ ಹೋಗೋದು. ಲಾಸ್ಟಲ್ಲಿ ಜೈ ಹಿಂದ್ ಅಂತೇಳಿ ಮುಗಿಸ್ತಾ ಇದ್ರು. ಅದೆಲ್ಲವೂ ಕೂಡ ಜನ ಕಣ್ಣಾರ ನೋಡಿದ್ರು. ಆದರೆ ಪ್ಲಾನ್ ಮಾಡಲಿಲ್ಲ, ಜನರನ್ನ ರೀಚ್ ಹೇಗೆ ಮಾಡಬೇಕು ಅಂತ ಎಲ್ಲೂ ಕೂಡ ಅವರು ಗಮನಿಸಲಿಲ್ಲ. ಜಂಗಲ್ ರಾಜ್, ನಿಮಗೆ ಜಂಗಲ್ ರಾಜ್ ಕತೆ ಗೊತ್ತು. ಇದೇ ತೇಜಸ್ವಿ ಯಾದವ್ ಅವರು ಒಂದು ಫಂಕ್ಷನ್ ಅಲ್ಲಿ, ಬೇಕಾದ್ರೆ ವಿಡಿಯೋ ಚೆಕ್ ಮಾಡ್ಕೊಳ್ಬೇಕಾರೆ ಹೋಗಿ, ಒಂದು ಫಂಕ್ಷನ್ ಅಲ್ಲಿ ಮೈ ತುಂಬ ಬಣ್ಣ ಹಾಕೊಂಡಿರ್ತಾರೆ. ಅಲ್ಲೊಬ್ರು ಅಧಿಕಾರಿ ಇರ್ತಾರೆ, ಪೊಲೀಸ್ ಅಧಿಕಾರಿ, ಅವರು ಡ್ಯಾನ್ಸ್ ಮಾಡು ಅಂತ ಹೇಳ್ತಾರೆ. ಇವ್ರು ಕೂತಿರ್ತಾರೆ ನೆಮ್ಮದಿಯಾಗಿ ಸೋಫಾ ಮೇಲೆ. ಆ ವಿಡಿಯೋ ಕೂಡ ತುಂಬ ವೈರಲ್ ಆಯ್ತು.
ಇವತ್ತು ಬೇಕಾದ್ರೆ ನೀವು ಅದನ್ನ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಚೆಕ್ ಮಾಡ್ಬೋದು. ಪೊಲೀಸರನ್ನ ಡ್ಯಾನ್ಸ್ ಮಾಡಿಸಿದಂಥ ಇದೇ ತೇಜಸ್ವಿ ಯಾದವ್ ಸಿಎಂ ಅಭ್ಯರ್ಥಿ ಸ್ಥಾನಕ್ಕೆ ಬಂದು ಕೂತ್ಕೊಂಡ್ಬಿಟ್ರೆ, ಅವರನ್ನ ಗೆಲ್ಸ್ಬಿಟ್ರೆ, ಇವತ್ತು ಅವತ್ತು ಹೆಂಗಾಗಿದ್ದಾಗ ಯುವಕನಾಗಿದ್ದಂಥ ಸಂದರ್ಭದಲ್ಲಿ ಪೊಲೀಸರನ್ನೇ ಡ್ಯಾನ್ಸ್ ಮಾಡಿದಂಥ ಈತ ಈಗ ಸಿಎಂ ಆಗ್ಬಿಟ್ರೆ ಇನ್ನು ಯಾವ ಹಂತಕ್ಕೆ ಹೋಗುತ್ತೋ ಆಡಳಿತ ಅನ್ನೋ ಭಯದಲ್ಲಿ ಜನ ಕಂಗಾಲಾಗೋದು. ಅಲ್ಲಿಗೆ ಒಂದು 20-30 ಬಂದು ನಿಂತ್ಕೊಂಡ್ರು. ಅಲ್ಲಿಂದ ಶುರುವಾಗಿದ್ದು ನೋಡಿ, ಮನೆಯಲ್ಲಿ ಜಗಳ ಶುರುವಾಗುತ್ತೆ, ಬೆಂಕಿ ಹೊತ್ಕೊಳ್ಳುತ್ತೆ. ಅತ್ತಿಗೆ ಮತ್ತು ರೋಹಿಣಿ ನಡುವೆ ತೇಜಸ್ವಿ ಯಾದವ್ ಅವರ ಸಹೋದರಿ ಅವರು ಮತ್ತು ಅತ್ತಿಗೆ ನಡುವೆ ಜಗಳ ಶುರುವಾಗುತ್ತೆ. ಇಲ್ಲಿಂದ ಹೊರಡು ಅಂತ ಹೇಳಿದ್ರಂತೆ ತೇಜಸ್ವಿ ಯಾದವ್ ಪತ್ನಿ ರಾಚಲ್. ಆಗ ತೇಜಸ್ವಿ ಯಾದವ್ ಮಧ್ಯಪ್ರವೇಶ ಮಾಡ್ತಾರೆ, ಬೇಡ ಜಗಳ ಮಾಡಬೇಡಿ ಅಂತೇಳಿ. ಆಗ ಏನು ಮುಖ ನೋಡ್ತಾ ಇದ್ಯಾ, ಮನೆಯಿಂದ ಹೊರಡು ಅಂತ ಹೇಳಿದ್ರಂತೆ ಲಾಲು ಪ್ರಸಾದ್ ಯಾದವ್. ರಾಬ್ರಿ ದೇವಿ, ಮೀಸಾ ಭಾರತಿ ನೋಡ್ತಾ ಸುಮ್ಮನೆ ಕೂತಿದ್ರಂತೆ. ಇನ್ನೇನು ಮಾಡೋಕ್ಕಾಗತ್ತೆ? ಕಿಡ್ನಿ ಕೊಟ್ಟಿರೋಳನ್ನ ಈಗ ಬೇಡ ಸಮಾಧಾನವಾಗಿರೋ ಅಂತ ಹೇಳಬೇಕಾ, ಅಥವಾ ಮಗನ್ನ ಹೆಂಡತಿಯನ್ನ ಸೊಸೆನ ಸಮಾಧಾನವಾಗಿರ್ಬೇಕು ಅಂತ ಹೇಳಬೇಕಾ ಗೊತ್ತಾಗದೆ ಸೈಲೆಂಟಾಗಿ ಕೂತಿದ್ರು. ಎಲ್ಲವನ್ನೂ ಕೂಡ ನೋಡ್ತಾ ಲಾಲು ಪ್ರಸಾದ್ ಯಾದವ್ ಅವರು ಕಣ್ಣೀರಿಡ್ತಾ ಇದ್ರಂತೆ. ಲಾಲು ಪ್ರಸಾದ್ ಯಾದವ್ ಅವರು ಇವತ್ತು ಕಣ್ಣೀರಿಟ್ಟರು ಅಂತ ನಾವು ನೋಡ್ತಾ ಇದ್ದೀವಿ. ಇದೇ ಲಾಲು ಪ್ರಸಾದ್ ಯಾದವ್ ಅವರಿಂದ ಎಷ್ಟು ಕುಟುಂಬಗಳು ಕಣ್ಣೀರಿಟ್ಟಿದೆ. ಕಾಲಾಯ ತಸ್ಮೈ ನಮಃ. ಅಷ್ಟೇ. ಮುಂದಿನ ಸುದ್ದಿ ಅಂತ ಗಮನ ಕೊಡಿ. ಅವರು ಒಂದು ಫಂಕ್ಷನ್ ಅಲ್ಲಿ, ಬೇಕಾದ್ರೆ ವಿಡಿಯೋ ಚೆಕ್ ಮಾಡ್ಕೊಳ್ಬೇಕಾರೆ ಹೋಗಿ, ಒಂದು ಫಂಕ್ಷನ್ ಅಲ್ಲಿ ಮೈ ತುಂಬಾ ಬಣ್ಣ ಹಾಕೊಂಡಿರ್ತಾರೆ. ಅಲ್ಲೊಬ್ರು ಅಧಿಕಾರಿ ಇರ್ತಾರೆ, ಪೊಲೀಸ್ ಅಧಿಕಾರಿ, ಅವರು ಡ್ಯಾನ್ಸ್ ಮಾಡು ಅಂತ ಹೇಳ್ತಾರೆ. ಇವ್ರು ಕೂತಿರ್ತಾರೆ ನೆಮ್ಮದಿಯಾಗಿ ಸೋಫಾ ಮೇಲೆ. ಆ ವಿಡಿಯೋ ಕೂಡ ತುಂಬಾ ವೈರಲ್ ಆಯ್ತು. ಇವತ್ತು ಬೇಕಾದ್ರೆ ನೀವು ಅದನ್ನ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಚೆಕ್ ಮಾಡ್ಬೋದು. ಪೊಲೀಸರನ್ನ ಡ್ಯಾನ್ಸ್ ಮಾಡಿಸಿದಂಥ ಇದೇ ತೇಜಸ್ವಿ ಯಾದವ್ ಸಿಎಂ ಅಭ್ಯರ್ಥಿ ಸ್ಥಾನಕ್ಕೆ ಬಂದು ಕೂತ್ಕೊಂಡ್ಬಿಟ್ರೆ, ಅವರನ್ನ ಗೆಲ್ಸ್ಬಿಟ್ರೆ, ಇವತ್ತು ಅವತ್ತು ಹೆಂಗಾಗಿದ್ದಾಗ ಯುವಕನಾಗಿದ್ದಂಥ ಸಂದರ್ಭದಲ್ಲಿ ಪೊಲೀಸರನ್ನೇ ಡ್ಯಾನ್ಸ್ ಮಾಡಿದಂಥ ಈತ ಈಗ ಸಿಎಂ ಆಗ್ಬಿಟ್ರೆ ಇನ್ನು ಯಾವ ಹಂತಕ್ಕೆ ಹೋಗುತ್ತೋ ಆಡಳಿತ ಅನ್ನೋ ಭಯದಲ್ಲಿ ಜನ ಕಂಗಾಲಾಗೋದು. ಅಲ್ಲಿಗೆ ಒಂದು 20-30 ಬಂದು ನಿಂತ್ಕೊಂಡ್ರು. ಅಲ್ಲಿಂದ ಶುರುವಾಗಿದ್ದು ನೋಡಿ, ಮನೆಯಲ್ಲಿ ಜಗಳ ಶುರುವಾಗುತ್ತೆ, ಬೆಂಕಿ ಹೊತ್ಕೊಳ್ಳುತ್ತೆ. ಅತ್ತಿಗೆ ಮತ್ತು ರೋಹಿಣಿ ನಡುವೆ ತೇಜಸ್ವಿ ಯಾದವ್ ಅವರ ಸಹೋದರಿ ಅವರು ಮತ್ತು ಅತ್ತಿಗೆ ನಡುವೆ ಜಗಳ ಶುರುವಾಗುತ್ತೆ. ಇಲ್ಲಿಂದ ಹೊರಡು ಅಂತ ಹೇಳಿದ್ರಂತೆ ತೇಜಸ್ವಿ ಯಾದವ್ ಪತ್ನಿ ರಾಚಲ್. ಆಗ ತೇಜಸ್ವಿ ಯಾದವ್ ಮಧ್ಯಪ್ರವೇಶ ಮಾಡ್ತಾರೆ, ಬೇಡ ಜಗಳ ಮಾಡಬೇಡಿ ಅಂತೇಳಿ. ಆಗ ಏನು ಮುಖ ನೋಡ್ತಾ ಇದ್ಯಾ, ಮನೆಯಿಂದ ಹೊರಡು ಅಂತ ಹೇಳಿದ್ರಂತೆ ಲಾಲು ಪ್ರಸಾದ್ ಯಾದವ್. ರಾಬ್ರಿ ದೇವಿ, ಮೀಸಾ ಭಾರತಿ ನೋಡ್ತಾ ಸುಮ್ಮನೆ ಕೂತಿದ್ರಂತೆ. ಇನ್ನೇನು ಮಾಡೋಕ್ಕಾಗತ್ತೆ? ಕಿಡ್ನಿ ಕೊಟ್ಟಿರೋಳನ್ನ ಈಗ ಬೇಡ ಸಮಾಧಾನವಾಗಿರೋ ಅಂತ ಹೇಳಬೇಕಾ, ಅಥವಾ ಮಗನ್ನ ಹೆಂಡತಿಯನ್ನ ಸೊಸೆನ ಸಮಾಧಾನವಾಗಿರ್ಬೇಕು ಅಂತ ಹೇಳಬೇಕಾ ಗೊತ್ತಾಗದೆ ಸೈಲೆಂಟಾಗಿ ಕೂತಿದ್ರು. ಎಲ್ಲವನ್ನೂ ಕೂಡ ನೋಡ್ತಾ ಲಾಲು ಪ್ರಸಾದ್ ಯಾದವ್ ಅವರು ಕಣ್ಣೀರಿಡ್ತಾ ಇದ್ರಂತೆ. ಲಾಲು ಪ್ರಸಾದ್ ಯಾದವ್ ಅವರು ಇವತ್ತು ಕಣ್ಣೀರಿಟ್ಟರು ಅಂತ ನಾವು ನೋಡ್ತಾ ಇದ್ದೀವಿ. ಇದೇ ಲಾಲು ಪ್ರಸಾದ್ ಯಾದವ್ ಅವರಿಂದ ಎಷ್ಟು ಕುಟುಂಬಗಳು ಕಣ್ಣೀರಿಟ್ಟಿದೆ. ಕಾಲಾಯ ತಸ್ಮೈ ನಮಃ. ಅಷ್ಟೇ. ಮುಂದಿನ ಸುದ್ದಿ ಅಂತ ಗಮನ ಕೊಡಿ.